ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಇಂದ್ರಾ ಶಾಂತಕುಮಾರ್ ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಅಮ್ಮ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ ಮೇಡಮ್. ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ನಾವು ಇವತ್ತು ಖಾರದ ಇಡ್ಲಿ ಮಾಡ್ತಾ ಇದ್ದೀನಿ ಮೇಡಮ್. ಅದು ಇದಕ್ಕಿದ ಬೆಳೆ ಸ್ಪೆಷಲ್ಲು. ಇದ್ಕಿದ ಬೆಳೆ ಬರುತ್ತಲ್ಲ, ನಾವೆಲ್ಲ ಕಾಳೆಲ್ಲ ಹಾಕ್ತೀರಿ, ಕಡಲೆ ಬೇಳೆ ಇವೆಲ್ಲ ಹಾಕಿ ಅದ್ರ ಜೊತೆ ಇದು ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ. ಹೌದಾ? ಓಕೆ. ಇದು ಖಾರದ ಇಡ್ಲಿ. ಸೊ ಖಾರದ ಇಡ್ಲಿಗೆ ಏನೆಲ್ಲ ಪದಾರ್ಥಗಳು ಬೇಕು? ಕಡಲೆಬೇಳೆ ನೆನೆಸ್ಬೇಕು ಮೇಡಮ್. ಆಮೇಲೆ ಇದಕ್ಕಿದ ಬೆಳೆ ಬೇಕು, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಹಸಿ ಕೊಬ್ಬರಿ ಹಾಕ್ಬೇಕು, ಇದಕ್ಕೆ ಕರಿಬೇವು, ಆಮೇಲೆ ಉಪ್ಪು, ಅಕ್ಕಿ ತರಿ. ಈಗ ಅಕ್ಕಿ ತರಿನ ನೆನೆಸ್ಕೊಂಡಿದ್ದೀರಾ? ಎಷ್ಟು ಗಂಟೆ ನೆನೆಸಿದ್ದೀರಾ? ಒಂದು ಹಾಫ್ ಅನ್ ಅವರ್ ಸಾಕು. ಇವಾಗ ಕಡಲೆಬೇಳೆ ಅಂತ ಹೇಳಿದ್ರಲ್ಲ ಅಮ್ಮ, ಕಡಲೆಬೇಳೆ ಜೊತೆ ಏನ್ ಹಾಕಿದ್ದೀರಾ? ಅದಕ್ಕೆ ಹೆಸರು ಬೇಳೆ ಒಂದು ಸ್ವಲ್ಪ ಹಾಕಿದ್ದೀರಿ ಮೇಡಮ್. ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಿದ್ದೀರಾ? ಇದು ಒಂದು 1/4 kg ಕಡಲೆಬೇಳೆ ಹಾಕಿದ್ರೆ 100 ಗ್ರಾಮ್ ಹೆಸರು ಬೇಳೆ, ಸ್ವಲ್ಪ ಸ್ವಲ್ಪ. ಓಕೆ, ಸರಿ. ಸೊ ಇದೊಂದು ವಿಶೇಷವಾಗಿ ಯೂಶಲಿ ಬೇಳೆ ಎಲ್ಲ ಹಾಕ್ತಾರೆ, ನೀವು ಅವರೆಕಾಳು, ಹಿಕ್ಕಿದ ಅವರೆಕಾಳು ಹಾಕ್ತಾ ಇದ್ದೀರಲ್ವಾ? ಓಕೆ, ಫೈನ್. ಸೊ ಈಗ ಶುರು ಮಾಡೋಣ ಅಲ್ಲ? ಏನು ಬೇಕು ನಿಮಗೆ? ಏನು ಮಾಡ್ಕೊಳ್ಳಿ ಫಸ್ಟ್? ನನಗೆ ಮಿಕ್ಸಿ ಕೊಡಿ. ಮಿಕ್ಸಿಗೆ ಫಸ್ಟು ಬೇಳೆ ಕೊಡಿ. ನೆನೆಸಿದ ಕಡಲೆಬೇಳೆ ಮತ್ತೆ ಹೆಸರು ಬೇಳೆ ಅಲ್ವಾ? ಇದು ನೆನೆಸಿರೋದು. ಓಕೆ. ಇದು 2 hours ನೆನೆಬೇಕು ಮೇಡಮ್. ಇದು ನೆನೆದ್ಮೇಲೆ ಇದಕ್ಕೆ ಮಿಕ್ಸಿಗೆ ಹಾಕೊಂಡ್ಬಿಡ್ಬೇಕು. 1 ಕಪ್ ತಗೊಂಡಿದ್ದೀರಾ? ತಗೊಂಡಿದ್ದೇನೆ. ಈಗ ಅಕ್ಕಿ ತರಿ ಎಷ್ಟು ಕಪ್ ತಗೊಂಡಿದ್ದೀರಾ ಇದರಲ್ಲಿ? ಅದು 1.5 ಕಪ್. 1 ಕಪ್ ಬೇಳೆಗಳಾದ್ರೆ ಇದು 1.5 ಕಪ್. ಮತ್ತೇನು ಹಾಕೊಂತೀರಾ? ಹಸಿ ಮೆಣಸಿನ್ಕಾಯಿ ಬೇಕು. ಎಷ್ಟು ಹಾಕ್ತೀರಾ? ಅದಕ್ಕೆ ಖಾರ ಜಾಸ್ತಿ ಹಿಡಿಯೋದಿಲ್ಲ, ಸ್ವಲ್ಪ ಕರೆಕ್ಟಾಗಿರ್ಬೇಕು ಅಂದರೆ ಒಂದು 10 ಮೆಣಸಿನ್ಕಾಯಿ ಮೇಡಮ್, ಅಷ್ಟೇ ಸಾಕು. ಮತ್ತೆ ಕರಿಬೇವು, ಅದಾದಮೇಲೆ ಉಪ್ಪು. ಇದು ರುಚಿಗೆ ತಕ್ಕಷ್ಟು ಹಾಕಬೇಕು ಉಪ್ಪು. ಆಯ್ತು ಮೇಡಮ್, ಅಷ್ಟೇನಾ? ಇದಾದ್ಮೇಲೆ ಇವಾಗ ಇದು ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು. ಇನ್ನೇನು ಬೇಡವಾ? ಈರುಳ್ಳಿ ಎಲ್ಲ ಬೇಡ? ಇದೆಲ್ಲ ಆಮೇಲೆ ಹಾಕ್ಬೇಕು. ಇದು ಅಷ್ಟೇ, ಆಮೇಲೆ ಲಾಸ್ಟ್ಗೆ. ಸರಿ, ಇದು ಮಾತ್ರ ಮಿಕ್ಸಿ ಹಾಕ್ಬೇಕು ಫಸ್ಟ್. ಮಾಡ್ಕೊಡ್ಲಾ? ಮಾಡ್ಕೊಂಡು ಸಾಕ? ಇದು ಸ್ವಲ್ಪ ಕೊಡಿ ಮೇಡಮ್. ತರಿ ತರಿನೇ ಇದೆ ಅಲ್ವಾ? ಕರೆಕ್ಟ್ ಆಗಿದೆ. ಇದೆ, ಅದು ಕೊಡಿ. ಅದು ನುಚ್ಚು ಇದು ನುಚ್ಚು ಕೊಡಿ. ನೆನೆಸಿದಿರಲ್ಲ, ಅದನ್ನ ಇದಕ್ಕೆ ಹಾಕ್ಬಿಡೋಣ. ಆಮೇಲೆ ಒಂದು ಸ್ವಲ್ಪ ಆದ್ರೂ ಸಾಕದು. ನುಚ್ಚಿಗೆನೆ ಅಕ್ಕಿ, ಇದು ನುಚ್ಚಿಗೆನೆ ಇದು ಮಸಾಲೆ ಎಲ್ಲ ಹಾಕ್ಬಿಡೋದು. ಹೌದು. ಮತ್ತೆ ಇವಾಗ ಇದು ಹಾಕೊಂಡು ಮಿಕ್ಸಿ ಮಾಡ್ಬೇಕು. ಸ್ವಲ್ಪ ಮಾಡಿದ್ರೆ ಸಾಕಿದು. ಇವಾಗ ಇದೆಯಲ್ಲ, ಇದು ಇವಾಗ ಹಿಕ್ಕಿದವ್ರೇನ ಹಾಕೋದು? ಇದಕ್ಕೆ ಹಾಕೋದು. ಹಾಕ್ಬಿಡಿ. ಅದೇನದು ನುಣ್ಣಗೆ ಮಾಡ್ಬೇಕಾ ಅಥವಾ ಹೇಗೆ? ಇಲ್ಲ, ನುಣ್ಣಗೆ ಮಾಡಬಾರ್ದು ಜಾಸ್ತಿ. ಯಾಕೆಂದ್ರೆ ತಿನ್ಬೇಕಾದ್ರೆ ಸ್ವಲ್ಪ ಬಾಯಿಗೆ ಚೆನ್ನಾಗಿರುತ್ತೆ. ಬೇಳೆ ಅಲ್ವಾ ಇದು? ಅವರೆಕಾಳು ಬಾಯಿಗೆ ಬಂದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಅದು ಜಾಸ್ತಿ ಮಾಡೋಷ್ಟಿಲ್ಲ. ಒಂದ್ಸತಿ ಒಂದು ಗರ್ ಅನ್ಸ್ಬಿಟ್ರೆ ಸಾಕಾ? ಕರೆಕ್ಟ್ ಇದೆ. ಇದಕ್ಕೆ ಸ್ವಲ್ಪ ನೀರು ಕೊಡ್ರಿ. ನೀರು ಹಾಕ್ಬಿಟ್ಟು ಈ ನೀರು ಇದನ್ನ ಮಾಡಿ ಇದಕ್ಕೆ ಹಾಕೊಂಡ್ಬಿಡ್ಬೋದು. ಸರಿ, ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋದಾ ಈಗ? ಇಲ್ಲ, ಇವಾಗ ಇದಕ್ಕೆ ಇದಾಗ್ತದೆ ಮೇಡಮ್. ಈರುಳ್ಳಿ ಕೊಡಿ. ಅದು ಅವರೆಕಾಳನ್ನ ಸ್ವಲ್ಪ ಕಾಳು ಬಂದ್ರೇನೆ ಚೆನ್ನಾಗಿರುತ್ತಲ್ವಾ? ಹಾಗೆ ಕಟ್ ಮಾಡಿ. ಹೌದು ಮೇಡಮ್. ಹಾಗೆ ಹಾಕಿದ್ರೆ ಆಗಲ್ವಾ ಅವರೆಕಾಳು? ಹಾಗೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಇದೇನಾದ್ರು ಸ್ವಲ್ಪ ಅರ್ಧ ಅದಕ್ಕೆ ಕಡಲೆಬೇಳೆ ಫಸ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದು ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ. ತಿನ್ನಕ್ ಟೇಸ್ಟ್ ಆಗಿರುತ್ತಲ್ಲ. ಇವಾಗ ನೋಡಿ, ಈರುಳ್ಳಿ ಹಾಕ್ಬೇಕು. ಇದಕ್ಕೆ ಈರುಳ್ಳಿ ಹಾಕಷ್ಟು ಟೇಸ್ಟ್ ಬರುತ್ತೆ. ಇದು ಆಗಿರುತ್ತೆ. ಈರುಳ್ಳಿ 1 ಕಪ್ ಹಾಕಿದ್ರೆ ಚೆನ್ನಾಗಿ ಜಾಸ್ತಿನೇ ಹಾಕಿದ್ದೀರಿ ಮೇಡಮ್. ಸಣ್ಣಗೆ ಇರಬೇಕು, ಸಣ್ಣ ಕುಚ್ಚಬೇಕು. ಕೊತ್ತಂಬರಿ ಕೊಡಿ. ಕೊತ್ತಂಬರಿ ಆಮೇಲೆ ಇದಾದ್ಮೇಲೆ ಹಸಿ ಕೊಬ್ಬರಿ. ಇದಕ್ಕೆ ಹಸಿ ಕೊಬ್ಬರಿನೇ ಹಾಕ್ಬೇಕ್ರಿ, ಒಣಗಿದ್ದು ಹಾಕೋಂಗಿಲ್ಲ. ಹಸಿ ಕೊಬ್ಬರಿನೇ ಹಾಕ್ಬೇಕು. ಹಸಿ ಕೊಬ್ಬರಿ ಹಾಕಿದೆಲ್ಲ ಆಯ್ತಾ? ಎಲ್ಲ ಆಯ್ತ್ರಿ. ಇವಾಗ ಇದನ್ನ ಮಿಕ್ಸಿ ರೆಡಿ ಮಾಡ್ಕೊಳ್ಳೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಲ್ವಾ? ಈಗ ಹಿಟ್ಟು ರೆಡಿ ಮಾಡ್ಕೊಂಡ್ಬಿಟ್ಟಿದೀವಲ್ವಾ? ರೆಡಿ ಇದೆ ಮೇಡಮ್. ಓಕೆ. ಈಗ ಇದೇನಿದು ಇನ್ನೂ
ಬೇರೆ ಇನ್ನೊಂದು ಅಡಿಗೆ ಮಾಡ್ತೀನಿ ಅಂದ್ರಲ್ಲ, ಏನ್ ಮಾಡ್ತೀನಿ? ಇಡ್ಲಿ ಜೊತೆಗೆ ಪಾಯಸ, ಒಂದು ಖಾರದ ಜೊತೆ ಒಂದು ಸಿಹಿ ಏನಿದು ಸ್ವೀಟ್ ಅಂದ್ರೆ? ಇದು ಅಕ್ಕಿ ರುಬ್ಬಿದ ಪಾಯಸ ಅಂದ್ಬಿಟ್ಟು. ಹೌದಾ? ಬರೀ ಅಕ್ಕಿಯಲ್ಲೇ ಮಾಡ್ತಾರೆ, ಇದೊಂಥರ ಸ್ಪೆಷಲ್. ಅಕ್ಕಿ ರುಬ್ಬಿಟ್ಟು ಮಾಡ್ತಾರೆ ಇದು. ತುಂಬಾ ಟೇಸ್ಟ್ ಆಗಿರುತ್ತೆ. ಸರಿ, ಏನೆಲ್ಲ ಸಾಮಗ್ರಿಗಳು ಬೇಕು ಇದಕ್ಕೆ? ಅಕ್ಕಿ, ಬೆಲ್ಲ, ಮತ್ತೆ ಒಣಗಿದ ಕೊಬ್ಬರಿ, ಒಂಚೂರು ಉಪ್ಪು, ಏಲಕ್ಕಿ ಪುಡಿ, ಇದೆಲ್ಲ ಮಿಕ್ಸಿ ಮಾಡ್ಕೊಂಡ್ಬಿಡುತ್ತೆ. ಸರಿ, ಬೆಲ್ಲ ಮಾಡೋದಿಲ್ಲ, ಇವಿಷ್ಟು ಮಾಡ್ಕೊಬೇಕು 4. ಸರಿ, ಇವಾಗ ಫಸ್ಟ್ ಹಾಗಾದ್ರೆ ಇಡ್ಲಿ ಬೇಯಿಸಕ್ಕೆ ಇಟ್ಕೊಳ್ಳಿ, ಯಾಕಂದ್ರೆ ಅದು ಸ್ವಲ್ಪ ಬೇಯೋದಕ್ಕೆ ಟೈಮ್ ಬೇಕಲ್ವಾ? ಹೌದು ಮೇಡಮ್. ಓಕೆ, ರೆಡಿ ಆಗಿದೆ. ಇಡ್ಲಿ ತಟ್ಟೆ ಕೊಡ್ಲಾ? ಕೊಡಿ, ಸ್ಟ್ಯಾಂಡ್ ಕೊಡಿ, ಅಷ್ಟಕ್ಕೆ ಇಡ್ತೀನಿ. ಅದು ಕಾಯಿಲಿ. ಇದ್ರೊಳಗಡೆ ನೀರಿದೆ, ಅದು ಚೆನ್ನಾಗಿ ಸ್ವಲ್ಪ ಕಾಯಬೇಕ್ರಿ ನೀರು. ಆದ್ಮೇಲೆ ಅಷ್ಟೊತ್ತಿಗೆ ಹಾಕೊಂಡು ಅಷ್ಟೊತ್ತಿಗೆ ಹಾಕೊಳ್ಳೋಣ. ಇದೇನು ಒಂದ್ ದಿವಸ ಎಲ್ಲ ಇಟ್ಟರು ಚೆನ್ನಾಗಿರುತ್ತೆ. ಚೆನ್ನಾಗಿ ಇದಕ್ಕೆ ತುಪ್ಪ ಹಾಕೊಂಡು ತಿನ್ಬೇಕ್ರಿ, ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಮತ್ತೆ ಆಲ್ರೆಡಿ ಒಂದ್ಸತಿ ಖಾನಾವಳಿಗೆ ಬಂದು ಒಂದು ಹೊಸ ರುಚಿ ಪರಿಚಯ ಮಾಡ್ಕೊಟ್ಟಿದ್ದೀರಾ, ನಿಮ್ಗೆ? ನಂಗೆ ತುಂಬಾ ಇಷ್ಟ ಆಯ್ತು ಮೇಡಮ್. ನಿಜವಾಗ ನಮ್ಮ ಫ್ರೆಂಡ್ಸ್ಗಳೆಲ್ಲ ನೋಡ್ಬಿಟ್ಟು ಇವಾಗ ತುಂಬಾ ಎಂತೋ ನಿಮ್ಗೆ ಆಪರ್ಚುನಿಟಿ ಅಂತ ಹೇಳಿದ್ರು ಮೇಡಮ್. ಇವಾಗ ಅವರು ಬಂದೆಲ್ಲ ಮಾಡ್ತೀನಿ ಅಂತಿದ್ದಾರೆ. ಹೌದು ಮೇಡಮ್, ಮಾಡ್ತಿದ್ದಾರೆ. ನನಗೆ ನೀವು ಮಾಡಿದ ಅಡಿಗೆ ತೋರಿಸಿದೆಲ್ಲ ಫ್ರೆಂಡ್ಸ್ ಎಲ್ಲ ಮಾಡಿದ್ರಾ ಮನೆಯಲ್ಲಿ? ಮಾಡಿದ್ದಾರೆ. ಎಲ್ರಿಗೂ ತುಂಬಾ ಖುಷಿ ಆಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ನೀವು ಅವಕಾಶ ಮಾಡ್ಕೊಟ್ರಲ್ಲ, ಅದು ತುಂಬಾನೇ ಖುಷಿ ನನಗೆ. ನಮಗೂ ನೀವು ಮಾಡಕ್ ಬಂದಿದ್ದು ಖುಷಿ ಆಯ್ತು. ಇವಾಗ ನೀರು ಕಾದಿದೆ ಮೇಡಮ್, ಇಡ್ತೀನಿ. ಇದು ನಾವು ರೆಗ್ಯುಲರ್ ಇಡ್ಲಿ ಮಾಡ್ತೀವಲ್ಲ, ಅಷ್ಟೇ ಸಮಯ ಬೇಕಾ? ಅಷ್ಟೇ ಬೇಕಾಗುತ್ತೆ ಮೇಡಮ್. 10 ನಿಮಿಷ ಬೇಕಾಗುತ್ತಾ? 10 ನಿಮಿಷ ಬೇಕಾಗುತ್ತೆ ಮೇಡಮ್. 10 ನಿಮಿಷ ಬೇಕಾಗುತ್ತೆ. ಅದು ನುಚ್ಚು ನೋಡಿ, ಸ್ವಲ್ಪ ಬೇಳೆ ಎಲ್ಲ ಇರುತ್ತಲ್ಲ, ಬೇಯಬೇಕು. 10-12 ನಿಮಿಷ ಬೇಕಾಗುತ್ತೆ. ಅದು ಬೇಯ್ತಾ ಇರುತ್ತೆ. ಈಗ ನೀವು ಪಾಯಸಕ್ಕೆ ರೆಡಿ ಮಾಡ್ತೀರಲ್ಲ, ಏನ್ ಮಾಡೋದು? ನನಗೆ ಮಿಕ್ಸಿ ಕೊಡಿ. ಇವಾಗ ಇದು ಅಕ್ಕಿನ ಮಿಕ್ಸಿಗೆ ಹಾಕೊಂಡ್ಬಿಡೋದು ಮೇಡಮ್. ಇದು ಅಕ್ಕಿ ನೆನ್ಸಿದ್ದೀರಾ? ಹೌದು ಮೇಡಮ್, ಒಂದು 2 ಅವರ್ ನೆನ್ಸ್ಬೇಕು ಅಕ್ಕಿ. ಇದು ರೆಗ್ಯುಲರ್ ಅಕ್ಕಿನ ಅನ್ನ ಮಾಡೋದು? ಯಾವ್ದು ಬೇಕಾದ್ರೂ ಹಾಕ್ಬೋದು ಇದಕ್ಕೆ. ಅನ್ನ ದಪ್ಪಕ್ಕಿ, ಇದು ಯಾವ್ದು ಬೇಕಾದ್ರೂ ಹಾಕೋದು, ಚೆನ್ನಾಗಿರುತ್ತೆ. ಎಲ್ಲರೂ ಯೂಶಲಿ ಅನ್ನದಲ್ಲೇ ಅಂದ್ರೆ ಅಕ್ಕಿಯಲ್ಲೇ ಮಾಡ್ತಾರೆ. ಇದನ್ನೊಂದು ಮಿಕ್ಸಿಗೆ ಹಾಕೊಂಡು ಮಾಡೋದು ಸ್ವಲ್ಪ ಬೇರೆ ರೀತಿ. ಇದು ಡಿಫ್ರೆಂಟ್ ಆಗಿರುತ್ತೆ ರೀ, ತುಂಬಾ ಟೇಸ್ಟ್ ಇರುತ್ತೆ. ಮಾಡಿ ನೋಡಿ, ಚೆನ್ನಾಗಿರುತ್ತೆ ಇದು. ಇದು ಸ್ವಲ್ಪ ನೈಸ್ ಆಗ್ಬೇಕು ಮೇಡಮ್. ಆದ್ಮೇಲೆ ಆಮೇಲೆ ಕೊಬ್ಬರಿ ಹಾಕೊಳ್ತೀವಿ. ಸಾಕು ಮೇಡಮ್, ಸಾಕು. ಇದ್ರ ಜೊತೆಗೆ ಇವಾಗ ಕೊಬ್ಬರಿ ಇರುತ್ತೆ ಮೇಡಮ್, ಇದು ಒಣಗಿದ ಕೊಬ್ಬರಿನೇ ಹಾಕ್ಬೇಕು ಇದಕ್ಕೆ. ಒಣಗಿದ ಕೊಬ್ಬರಿನೇ ಹಾಕ್ಬೇಕು? ಹೌದು, ಒಣಗಿದ ಕೊಬ್ಬರಿನೇ ಹಾಕ್ಬೇಕು. ಇದು ಒಂದು ಅರ್ಧ ಕೊಬ್ಬರಿ, ಒಂದು ಬಟ್ಲು ಅಲ್ಲಿ ಅರ್ಧ ಬಟ್ಲು ಒಣಗಿದ ಕೊಬ್ಬರಿ ಹಾಕೋದ್ರಿ. ಹಾಕ್ಬಿಟ್ಟು ತಿರುಗಿ ಇದನ್ನ ನೈಸಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಏಲಕ್ಕಿನೂ ಸ್ವಲ್ಪ ಹಾಕ್ಬಿಟ್ರೆ ಟೇಸ್ಟ್ ಇರುತ್ತೆ. ಮಿಕ್ಸಿ ಮಾಡ್ಬಿಟ್ರೆ ಟೇಸ್ಟ್ ಇರುತ್ತೆ, ಚೆನ್ನಾಗಿ ಬೆರೆತ್ತೆ. ಇದು ಒಂಚೂರು ಇದಕ್ಕೆ ಉಪ್ಪು ಹಾಕುತ್ತೆ ಮೇಡಮ್. ಇವಾಗ ಇದು ಫುಲ್ ನೈಸ್ ಆಗಿದ್ರೆ ಚೆನ್ನಾಗಿರುತ್ತೆ. ಇವಾಗ ಆಗಿದೆ ಮೇಡಮ್, ಆಗಿದೆ ಮೇಡಮ್. ಕೊಡಿ. ಇವಾಗ ಇದು ಇನ್ನೊಂದು ಸ್ವಲ್ಪ ಬೇಯಬೇಕು. ಇದನ್ನ ಇಲ್ಲಿ ಶಿಫ್ಟ್ ಮಾಡ್ಬಿಡೋಣ. ಮಾಡ್ಬಿಟ್ಟು ಈ ಕಡೆ ಪಾಯಸಕ್ಕೆ ರೆಡಿ ಮಾಡ್ಬಿಡೋಣ. ಇವಾಗ ನನಗೊಂದು ಬಾಣಲೆ ಕೊಡಿ, ಒಂದು ಸ್ವಲ್ಪ ನೀರು. ಮತ್ತೆ ಮನೆಯಲ್ಲಿ ಪಾಯಸಗಳೆಲ್ಲ ಮಾಡ್ತಾ ಇರ್ತೀರಾ? ಮಾಡ್ತಾರೆ ಮೇಡಮ್. ಕರ್ಶಾವಿಗೆ ಪಾಯಸ, ಅಕ್ಕಿ ಪಾಯಸ, ಬರೀ ಅಕ್ಕಿ ಇದು ಅರಿಯೋದಿಲ್ಲ. ಆಮೇಲೆ ಇದು ಮಾಡ್ತೀರಿ ನಾವು, ಸೊಳ್ಳಾಳ್ ಪಾಯಸ ಅಂತ. ಅದನ್ನು ಉಂಡೆ ಅಕ್ಕಿ ಇಟ್ಟು ತೊಳಸ್ಬಿಟ್ಟು ಸಣ್ಣ ಸಣ್ಣ ಉಂಡೆ ಮಾಡಿ ಅದಕ್ಕೆ ಹಾಕ್ಬಿಟ್ಟು ಜಾಮೂನ್ ತರ ಇರುತ್ತೆ. ಜಾಮೂನ್ ಪಾಯಸ. ಜಾಮೂನ್ ಸ್ಪೆಷಲ್ ಎಲ್ಲ ಮಾಡ್ತೀರಾ? ಇದು ಯಾರು ಹೇಳ್ಕೊಟ್ರು ಈ ಅಕ್ಕಿ ರುಬ್ಬಿದ್ದು? ಇದು ನನ್ನ ತಂಗಿ ಮೇಡಮ್, ಮಹಾದೇವಿ ಅಂದ್ಬಿಟ್ಟು ನನ್ನ ತಂಗಿ ಹೇಳ್ಕೊಟ್ಟಿದ್ದು. ಅವಳು ನೋಡಿ ನಾನು ಮಾಡ್ತೀನಿ ಮೇಡಮ್. ಇವಾಗ ನೀರು ಹಾಕಿದೀರಾ? ನೀರಿಗೆ ಇದು ಹಾಕದ? ಇದನ್ನ ಇಲ್ಲ, ಫಸ್ಟ್ ಬೆಲ್ಲ ಕೊಡಿ ಮೇಡಮ್. ಬೆಲ್ಲ ಕರಗಿಸ್ಕೊಂಡು? ಹೌದು, ಕರಗಿಸ್ಕೊಂಡು ಬೆಲ್ಲ. ಸರಿ. ಬೆಲ್ಲ ಚೆನ್ನಾಗಿ ಕರಗಬೇಕಿದು. ಸರಿ. ಈಗ ಅದು ಬೆಲ್ಲ ಎಲ್ಲ ಕರಗಿದೆ ಅಲ್ವಾ? ಕರಗಿದೆ ಮೇಡಮ್. ಕರಗಿದೆ ಮೇಡಮ್. ಇದೇನು ಆಯ್ತಾ ಇವಾಗ? ನೋಡ್ತೀರಾ? ಒಂದು ನಿಮಿಷ ನೋಡ್ತೀನಿ ಮೇಡಮ್. ನೋಡ್ಬಿಟ್ಟು
ಹಾಂ ಬೆಂದಿದೆ ಬೆಂದಿದ್ಯಾ? ಬೆಂದಿದೆ, ಕರೆಕ್ಟಾಗಿ ಬೆಂದಿದೆ. ಆಫ್ ಮಾಡಿಬಿಡ್ತೀನಿ ಇವಾಗ, ಮಾಡಿಬಿಡ್ತೀನಿ. ಬೆಂದಿದೆ ಅದು. ಇವಾಗ ಪಾಯಸಕ್ಕೆ ಇವಾಗ ಬೆಲ್ಲ ಕರಗಿದೆ ಮೇಡಮ್. ಇದು ಇವಾಗ ರುಬ್ಕೊಂಡಿದ್ರಲ್ಲ ನಾವು ಅಕ್ಕಿ ಕೊಬ್ಬರಿ ಎಲ್ಲ ಮಿಶ್ರಣ ಅದನ್ನೆಲ್ಲ ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕ್ರಿ. ಇದು ಸಿಹಿ ಎಲ್ಲ ತಿಂತಾರ ಮನೇಲಿ ಮಾಡಿದ್ರೆ? ಪಾಯಸಗಳೆಲ್ಲ ಇಷ್ಟಪಡ್ತಾರ ಮನೇಲಿ ಮಕ್ಕಳು ಮೊಮ್ಮಕ್ಕಳೆಲ್ಲ? ತಿಂತಾರೆ ಮೇಡಮ್, ಎಲ್ಲರಿಗೂ ಇಷ್ಟ ಪಾಯಸ. ಇಷ್ಟ ಪಾಯಸ ಇಷ್ಟ ಮೇಡಮ್. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ. ಕೆಲವರು ಸಿಹಿ ತಿನ್ನೋದಿಲ್ಲ ಅಂತ ಯೋಚನೆ ಮಾಡ್ತಾರೆ, ಪಾಯಸನೇ ಮಾಡಲ್ಲ ಅಲ್ಲ. ಇದು ತಂಪು ಮೇಡಮ್, ಇದು ಮಕ್ಕಳಿಗೂ ಒಳ್ಳೇದು. ಮತ್ತೆ ನಾವು ಬಾಣಂತಿ ಆಗಿರ್ತಿರಲ್ಲ ಮಕ್ಕಳು, ಬಾಣಂತಿಯಲ್ಲಿ ಅದು ಬಾಣಂತಿಯರಿಗೆ ತುಂಬಾ ಮಾಡ್ಕೊಡ್ತೀರಾ? ಬೆಲ್ಲ ಒಳ್ಳೇದು. ಬೆಲ್ಲ ಒಣಗಿದ ಕೊಬ್ಬರಿ ಇರುತ್ತೆ ನೋಡಿ ಇದು. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಏನು ಹಾಕೋದಿಲ್ಲ ನಾವು. ಬೇರೆ ಪಾಯಸಕ್ಕಾದ್ರೆ ದ್ರಾಕ್ಷಿ ಗೋಡಂಬಿ ಹಾಕ್ತೀರಿ, ಇದಕ್ಕೇನು ಹಾಕೋದಿಲ್ಲ, ಹಾಗೆ ಮಾಡ್ತೀವಿ. ಸ್ವಲ್ಪ ನೀರು ಕೊಡಿ. ಇದಕ್ಕೆ ನೀರು ಸ್ವಲ್ಪ ಜಾಸ್ತಿ ದಪ್ಪ ಬರುತ್ತೆ ಅಲ್ವಾ? ಸ್ವಲ್ಪ ನೀರು ಜಾಸ್ತಿ ಹಾಕ್ದಷ್ಟು ಚೆನ್ನಾಗಿರುತ್ತೆ. ಸಾಕು ಮೇಡಮ್, ಸಾಕು. ಅದು ಚೆನ್ನಾಗಿ ಕುದಿಬೇಕ್ರಿ. ಕುದ್ಮೇಲೆ ಆಮೇಲೆ ಗಟ್ಟಿ ಬರುತ್ತೆ ಇದು. ಒಂಥರ ಸಣ್ಣ ಉರಿಯಲ್ಲೇ ಇದು ಮಾಡ್ಬಿಡ್ತೀರಾ? ಸರಿ ಸರಿ. ಸಣ್ಣ ಉರಿಯಲ್ಲೇ ಅದು ಕುದಿಬೇಕಲ್ವಾ? ಕುದಿಬೇಕು. ಸರಿ. ನೀವು ಹೋದ್ಸಲ ಬಂದಾಗ ಸಹ ಒಂದು ವಚನ ಹೇಳಿದ್ರಿ, ನೆನಪಿದೆ. ಸೊ ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳ್ತೀರಾ? ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಓಡುವ ಚಿಂತೆ. ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಓಡುವ ಚಿಂತೆ. ಬಡತನಕ್ಕೆ ಉಂಬುವ ಚಿಂತೆ, ಉಡುವುದಾದರೆ ತೊಡುವ ಚಿಂತೆ. ತೊಡುವುದಾದರೆ ಹೆಂಡಿರ ಚಿಂತೆ. ಉಡುವುದಾದರೆ ತೊಡುವ ಚಿಂತೆ, ತೊಡುವುದಾದರೆ ಹೆಂಡಿರ ಚಿಂತೆ. ಬಡತನಕ್ಕೆ ಉಂಬುವ ಚಿಂತೆ. ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಬಡತನಕ್ಕೆ ಉಂಬುವ ಚಿಂತೆ. ತುಂಬಾ ಸೊಗಸಾಗಿ ಹೇಳಿದ್ರೆ, ಒಳ್ಳೆ ಅರ್ಥ ಇರುವಂತದ್ದು. ಹಾಗಿದೆಯಾ ಇವಾಗ ಪಾಯಸ? ಇವಾಗ ಆಫ್ ಮಾಡ್ಬಿಡ್ತೀನಿ. ಸರಿ ಸರಿ, ಆಯ್ತು. ಟೇಸ್ಟ್ ನೋಡ್ಬೋದಾಗಾದ್ರೆ? ಮಾಡ್ಬೋದು. ಏನ್ ಬೇಕು ಇವಾಗ? ಇವಾಗ ಒಂದು ತಟ್ಟೆ ಕೊಡಿ. ಇಡ್ಲಿ ಫಸ್ಟ್ ಇಡೋಣ. ಸ್ಪೂನ್ ಬೇಕಾ? ಸ್ಪೂನ್ ಬೇಕು. ಅದಾಯ್ತು ಮೇಡಮ್. ಇವಾಗ ಇದು ಒಂದು ಬೌಲ್ ಕೊಡಿ, ಪಾಯಸ ಸರ್ವ್ ಮಾಡ್ತೀನಿ. ಭಸ್ಮ ವಿಭೂತಿ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಅಲ್ವಾ? ಇವಾಗ ರೆಡಿ ಇದೆ ಮೇಡಮ್. ಇಡ್ಲಿ, ಖಾರದ ಇಡ್ಲಿ ಮತ್ತೆ ಪಾಯಸ. ನೀವು ಇವಾಗ ಟೇಸ್ಟ್ ಮಾಡಿ ಹೇಳ್ಬೇಕು ಹೇಗಿದೆ ಅಂದ್ಬಿಟ್ಟು. ಖಂಡಿತವಾಗೂ ಹೇಳ್ತೀನಿ. ತುಂಬಾ ಅದ್ಭುತವಾಗಿದೆ. ಚೆನ್ನಾಗಿದೆಯಾ ಮೇಡಮ್? ಚೆನ್ನಾಗಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅವರೆಕಾಳು ಅಂದ್ರೆ ನನ್ಗೆ ತುಂಬಾ ಇಷ್ಟ ಅಂತ. ತುಂಬಾ ಟೇಸ್ಟ್ ಆಗಿ ಮಾಡಿದೀರಾ. ನಾವು ಅವರೆಕಾಳು ತುಪ್ಪ ಏನಾದ್ರೂ ಹಾಕೊಂಡ್ರೆ ಇನ್ನೂ ರುಚಿ ಆಗುತ್ತೆ ಅನ್ಸುತ್ತಲ್ವಾ? ಹೌದು, ತುಂಬಾ ಚೆನ್ನಾಗಿ ಮಾಡಿದೀರಾ. ಚೆನ್ನಾಗಿದೆಯಾ? ತುಂಬಾ ಟೇಸ್ಟ್ ಆಗಿದೆ. ಪಾಯಸ ನೋಡಿ ಹೇಗಿದೆ ಅಂತ. ಪಾಯಸ ಅಂತೂ ಅದ್ಭುತವಾಗಿದೆ, ಬಹಳ ಸ್ವಾದಿಷ್ಟವಾಗಿದೆ. ಅಕ್ಕಿ ಪಾಯಸ ಅಂತ ಹೇಳಕ್ಕೆ ಆಗಲ್ಲ, ಒಂಥರ ಏನೋ ಹಲ್ವದಾಗೆ ಆಗ್ಬಿಟ್ಟಿದೆ ಅಲ್ವಾ? ತುಂಬಾ ರುಚಿಯಾಗಿದೆ. ಏನು ತುಪ್ಪನೂ ಹಾಕಿಲ್ಲ ಅನ್ಸುತ್ತೆ, ಏನು ಹಾಕದೆ ಎಷ್ಟು ಅದ್ಭುತವಾಗಿ ಮಾಡಿದೀರಾ. ತುಂಬಾ ರುಚಿಯಾಗಿದೆ. ಎರಡೂ ತಿಂಡಿಗಳು ತುಂಬಾ ಟೇಸ್ಟ್ಫುಲ್ ಆಗಿ ಮಾಡಿದೀರಾ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು. ಶರಣ. ಅಕ್ಕಿ ರುಬ್ಬಿದ ಪಾಯಸ ಮಾಡಲು ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಬೆಲ್ಲ, ಕೊಬ್ಬರಿ, ಏಲಕ್ಕಿ ಪುಡಿ. ಅಕ್ಕಿ ರುಬ್ಬಿದ ಪಾಯಸ ಮಾಡುವ ವಿಧಾನ:
ಮೊದಲು ಮಿಕ್ಸಿ ಜಾರ್ಗೆ ನೆನೆಸಿದ ಅಕ್ಕಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಅದಕ್ಕೆ ಒಣಕೊಬ್ಬರಿ ತುರಿ, ಏಲಕ್ಕಿ ಹಾಕಿ ರುಬ್ಬಿಕೊಳ್ಳಿ. ನಂತರ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ನೀರು, ಬೆಲ್ಲ ಹಾಕಿ ಬೆಲ್ಲ ಕರಗಿದ ಮೇಲೆ ರುಬ್ಬಿದ ಮಿಶ್ರಣ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸಿದರೆ ಅಕ್ಕಿ ರುಬ್ಬಿದ ಪಾಯಸ ಸವಿಯಲು ಸಿದ್ಧ. ಖಾರದ ಇಡ್ಲಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಕಡಲೆಬೇಳೆ, ಇದ್ಕಿದ ಅವರೆಕಾಳು, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿ ಕೊಬ್ಬರಿ ತುರಿ, ಕರಿಬೇವು, ಉಪ್ಪು, ನೆನೆಸಿದ ಅಕ್ಕಿ ತರಿ. ಖಾರದ ಇಡ್ಲಿ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರ್ಗೆ ನೆನೆಸಿದ ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬಿಕೊಳ್ಳಿ. ನಂತರ ಇದಕ್ಕಿದ ಅವರೆಕಾಳನ್ನು ರುಬ್ಬಿಕೊಂಡು ನೆನೆಸಿದ ಅಕ್ಕಿ ತರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅದಕ್ಕೆ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿ ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ 10 ನಿಮಿಷ ಬೇಯಿಸಿದರೆ ರುಚಿಯಾದ ಖಾರದ ಇಡ್ಲಿ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನ ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.